ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೋಡ್ರಿ ನಾನು ಹೋಟೆಲ್ ಶೈಲಿನಲ್ಲಿ ಸೀಕ್ರೆಟ್ ಆಗಿ ಹಾಕಿರುವಂಥ ಒಂದು ಪದಾರ್ಥವನ್ನು, ಅಂದರೆ ಸೀಕ್ರೆಟ್ ಆಗಿ ಹಾಕ್ತಾರಲ್ಲ, ಅದು ತುಂಬ ಟೇಸ್ಟ್ ಆಗಿರುತ್ತೆ ನಾವು ಹೋಟೆಲ್ನಲ್ಲಿ ತಿಂದಾಗೆ. ಅದು ಒಂದು ಸೀಕ್ರೆಟ್. ಅದು ನಾನು ಇವತ್ತು ಈ ಥರ ನಾವು ಚಿತ್ರಾನ್ನ ಮಾಡೋದ್ ಮೂಲಕ ತೋರಿಸಿದ್ದೇನೆ. ಸೀಕ್ರೆಟ್ ಐಟಮ್ ನೀವು ಒಂದು ಸತಿ ಮಾಡಿದ್ರೆ ಮತ್ತು ದಿನಾಲೂ ಮಾಡ್ತೀರಾ, ಅದನ್ನು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ದುಬಾರಿ ದುಡ್ಡು ಜಾಸ್ತಿ ಕೊಟ್ಟು ತಿನ್ನೋದಕ್ಕಿರಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋವಂಥದ್ದು. ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ. ಇವಾಗ ನಾವು ನೋಡ್ರಿ ಒಂದು ಹೋಟೆಲ್ ಶೈಲಿಯಲ್ಲಿ ಚಿತ್ರಾನ್ನವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಒಂದು ತುಂಬ ಸೀಕ್ರೆಟ್ ಆಗಿರುವಂಥ ಒಂದು ಐಟಮನ್ನು ಹಾಕ್ತಾಯಿದ್ದೀವಿ, ಅಂದರೆ ಒಂದು ಸಾಮಗ್ರಿ ತುಂಬ ಚೆನ್ನಾಗಿರುತ್ತೆ. ನಾವು ಹೋಟೆಲ್ನಲ್ಲಿ ಚಿತ್ರಾನ್ನ ತಿಂದಾಗೆ ಯಾವ ಥರ ಟೇಸ್ಟ್ ಬರುತ್ತೋ ಮನೆಯಲ್ಲೂ ಸಹ ಹೋಟೆಲ್ ಅದು ಆ ಥರನೇ ನೀವು ಮನೆಯಲ್ಲಿ ಮಾಡ್ಕೋಬೋದು. ಪ್ರಸಿದ್ಧವಾದಂಥ ಹೋಟೆಲ್ನಲ್ಲಿ ತಿಂದಾಗ ನೋಡಿರಿ ನಮಗೆ ತುಂಬ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನ. ನಾವು ಮನೆಯಲ್ಲಿ ಮಾಡಬೇಕಂತೀವಿ, ಆ ಟೇಸ್ಟ್ ಬರೋದಿಲ್ಲ. ಇವಾಗ ನಾನು ಅನ್ನವನ್ನು ಮಾಡಿ ಇದನ್ನು ಆರಿಸ್ಬಿಟ್ಟು ಇಟ್ಕೊಂಡಿದ್ದೇನೆ, ಅಂದರೆ ಬಿಡಿ ಬಿಡಿಯಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ನಾನಿಲ್ಲಿ ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ಸ್ವಲ್ಪನೇ ನಾನು 1-2 ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಆಯಿಲ್ ಕಡಿಮೆ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಹೋಟೆಲ್ನಲ್ಲಿ ಯಾವ ಥರ ತಿಂತೀವೋ ಅದೇ ಥರನೇ ಟೇಸ್ಟ್ ಕೊಡುತ್ತೆ. ಇವಾಗ ನಮ್ಮದು ಆಯಿಲ್ ಬಿಸಿಯಾಗಿದೆ. ನಾನು ಒಂದು ಸ್ವಲ್ಪನೇ ಸಾಸಿವೆ ಜೀರಿಗೆ ಹಾಕತ್ತಾ ಇದ್ದೀನಿ ರೀ. ಇದು ಸ್ವಲ್ಪನೇ ಸಿಡಿತಾ ಇದ್ದ ಹಾಗೆಯೇ ಇವಾಗ ನಮ್ಮದು ಸಿಡಿತಾ ಇದೆ ಇದು ಸಾಸಿವೆ ಜೀರಿಗೆ. ಈ ಟೈಮ್ನಲ್ಲೇ ನಾನು ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆ, 1-2 ಟೀ ಸ್ಪೂನ್ ಕಡಲೆಬೇಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಸಹ ನಾವು ಸ್ವಲ್ಪನೇ ನೋಡಿರಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಇವಾಗ ನಮ್ದು ಇದು ಫ್ರೈ ಆಗ್ತಾ ಇದ್ದಾಗೆ ನಾನೊಂದು 2 ಮುಷ್ಟಿಯಷ್ಟು ಶೇಂಗದ ಕಾಳನ್ನು ತೊಗೊಂಡಿದ್ದೇನೆ ರೀ. ಇದು ನಮಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಚಿತ್ರಾನ್ನದಲ್ಲಿ. ಹಾಗಾಗಿ ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪನೇ ಇದು ನೋಡಿರಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದಕ್ಕೇ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು ರೀ ನಾನು ಇದಕ್ಕೇ ಸ್ವಲ್ಪನೇ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಇದಕ್ಕೇ ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇವಾಗ ನೋಡಿರಿ ನಾನು ಫ್ರೈಡ್ ರೈಸ್ದು, ಅಂದರೆ ಇದು ನಾವು ಸೀಕ್ರೆಟ್ ಆಗಿ ಹಾಕುವಂಥದ್ದು. ಕೆಲವೊಂದು ಹೋಟೆಲ್ನಲ್ಲಿ ಇದೇ ಥರನೇ ನಿಮಗೆ ಟೇಸ್ಟ್ ಸಿಗುತ್ತೆ. ಫ್ರೈಡ್ ರೈಸ್ದು ಅಂಥೇಳಿ ಪುಡಿ ಸಿಗುತ್ತೆ. ಇದನ್ನು ಇದಕ್ಕೆ ಹಾಕಿ ಮಾಡಿದ್ರೆ ನೋಡಿರಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಫ್ರೈಡ್ ರೈಸ್ದು ಹಾಕಿದ್ಮೇಲೆ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಇದು ನಾವು ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು ರೀ. ನಾವು ಚಿತ್ರಾನ್ನಕ್ಕೆ ಹಾಕ್ತೀವಿ ನೋಡಿರಿ. ಇದು ಫ್ರೈಡ್ ರೈಸ್ ಸೀಕ್ರೆಟ್ ಆದಂಥ ಒಂದು ಸಾಮಗ್ರಿ. ನಾನು 1 ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಹಿಂಡ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ರೀ ನಾನು ಇದನ್ನು ಹಾಕಿದ್ಮೇಲೆ ಒಂದು 10-20 ಸೆಕೆಂಡ್ ಅಷ್ಟೇ ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಮಾಡಿಟ್ಟಿರುವಂತಹ ಅನ್ನವನ್ನು ಇದಕ್ಕೆ ಹಾಕೊಳ್ಳೋಣ. ಸ್ಟವನ್ನು ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದ್ರ ಒಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಟೇಸ್ಟಾಗಿರುತ್ತೆ. ನಾವು ಮನೆಯಲ್ಲಿ ಮಾಡಿದಾಗೆ ತುಂಬ ಒಂದು ಒಳ್ಳೆ ಟೇಸ್ಟ್ ಬಂದಿತ್ತು. ಇವಾಗ ನೋಡ್ಬೋದು ರೀ ನಾನು ಇದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ತೆಂಗಿನಕಾಯಿ ತುರಿ ಆಪ್ಷನ್ನು, ಹಾಕೋದಿದ್ರೆ ಹಾಕ್ಬೋದು, ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು. ಇದನ್ನು ಇದ್ರ ಒಟ್ಟಿಗೆ ಹಾಕಿ ನಾವು ಜಸ್ಟ್ ಬಿಸಿ ಮಾಡಿದ್ರೆ ಸಾಕು. ಅಂದರೆ ನಾವು ಅನ್ನ ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ. ಇದಕ್ಕೇ ನಾವು ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ನೋಡ್ಬೋದು ನಮ್ಮದು ಇದು ಹೋಟೆಲ್ ಶೈಲಿಯ ಒಂದು ಚಿತ್ರಾನ್ನ ರೆಡಿಯಾಗಿದೆ. ತುಂಬ ಸೀಕ್ರೆಟ್ ಆಗಿರುವಂಥ ಒಂದು ಐಟಮ್ ಅಂತಂದರೆ ಇದೇ ಹೋಟೆಲ್ದವ್ರದ್ದು ಸೀಕ್ರೆಟ್ ಐಟಮನ್ನು ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಇದು ಒಂದು ಸತಿ ಮಾಡಿದ್ರೆ ದಿನಾಲೂ ಕೇಳ್ತಾರೆ ಮಕ್ಕಳು, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಟಿಫಿನಿಗೂ ತುಂಬ ಈಸಿ ಆಗುತ್ತೆ. ಬೆಳಗ್ಗೆಗೆ ಮಕ್ಕಳಿಗೆ ಲಂಚು ಮಾಡ್ತಿರಲ್ಲ ಬಾಕ್ಸಿಗೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.